ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಇವಾಗ ಓಲಾದಲ್ಲಿ ತುಂಬಾನೇ ಗಾಡಿಗಳು ನೋಡಿದ್ವಿ. ಓಲಾ ಸ್ಕೂಟರ್ ಅಲ್ಲಿ S1 Pro ಆಗ್ಬೋದು, ಓಲಾ ಏರ್ ಆಗ್ಬೋದು, ಮತ್ತೆ ತುಂಬಾ ವೆರೈಟಿ ವೇರಿಯಂಟ್ಸ್ ಇತ್ತು. ಬಟ್ ಓಲಾದವರೇ ಈಗ ಒಂದು ಹೊಸ ಗಾಡಿ ಅಂದ್ರೆ ಬೈಕ್ ನ ಲಾಂಚ್ ಮಾಡಿದ್ರೆ. ಆ ಬೈಕ್ ಹೆಸರು ರೋಡ್ ಸ್ಟಾರ್ ಅಂತ. ಸೊ ನೋಡ್ತಾ ಇದ್ರಲ್ಲ, ಇದೇ ಬೈಕು. ಸೊ ಈ ಬೈಕ್ ಎಷ್ಟು ಸ್ಪೀಡ್ ಹೋಗುತ್ತೆ ಮತ್ತೆ ಎಷ್ಟು ರೇಂಜ್ ಬರುತ್ತೆ, ಎಸ್ಪೆಷಲಿ ರೇಂಜ್ ಅಲ್ಲಿ ಓಲಾ ನಂಬರ್ 1 ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಹೈಯೆಸ್ಟ್ ರೇಂಜ್ ಕೊಡುವಂತದ್ದು ಓಲಾ ಗಾಡಿನೇ. ಸೊ ಅದರಲ್ಲಿ ಈ ಓಲಾ ಬೈಕ್ ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಎಷ್ಟು ಟಾಪ್ ಸ್ಪೀಡ್ ಇದೆ, ಮತ್ತೆ ಎಷ್ಟು ವೇರಿಯಂಟ್ಸ್ ಇದೆ, ಎಕೋ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಎಲ್ಲ ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಮತ್ತೆ ಬ್ಯಾಟ್ರಿ ಯಾವ್ದು ಯೂಸ್ ಮಾಡಿದ್ರೆ, ಮೋಟರ್ ಯಾವ್ದು ಯೂಸ್ ಮಾಡಿದ್ರೆ ಎಲ್ಲವನ್ನು ತಿಳ್ಕೊಂತ ಹೋಗೋಣ. ಸೊ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ರಾಜಾಜಿನಗರದ ಓಲಾ ಶೋರೂಮ್ ಹತ್ರ ಇದ್ದೀನಿ, ರಾಜ್ಕುಮಾರ್ ರೋಡ್ ಅಲ್ಲಿ. ಇಲ್ಲಿ ಎಕ್ಸಿಕ್ಯೂಟಿವ್ ಚೇತನ್ ಅಂತ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಬನ್ನಿ. ಹೊಸ ಗಾಡಿ ಲಾಂಚ್ ಆಗಿದೆ. ಹೌದು ಸರ್. ಇದ್ರ ಬಗ್ಗೆ ಕಸ್ಟಮರ್ ತಿಳಿಸ್ಕೊಡುವ ಸರ್. ಇದರಲ್ಲಿ ನಿಮ್ಗೆ 2 ವೇರಿಯಂಟ್ ಬರುತ್ತೆ. ಲೈಕ್ ರೋಸ್ಟಾರ್ ಎಕ್ಸ್ಪ್ರೆಸ್ ಮತ್ತೆ ರೋಸ್ಟಾರ್ ಎಕ್ಸ್ ಅಂತ 2 ಇದೆ. ಎಕ್ಸ್ಪ್ರೆಸ್ ನಿಮ್ಗೆ ಫ್ರಂಟ್ ಡಿಸ್ಕ್ ಬರುತ್ತೆ. ಇದರಲ್ಲಿ ನಿಮ್ಗೆ ಟೂ ವೇರಿಯಂಟ್ ಇದೆ. ಏನಂದ್ರೆ ಲೈಕ್ ಒಂದು 9.1 ಕಿಲೋವಾಟ್ಸ್ ಇದೆ, ಒಂದು 4.5 ಕಿಲೋವಾಟ್ಸ್ ಇದೆ. ಓಕೆ. ಬ್ಯಾಟ್ರಿ 4.5 ಕಿಲೋವಾಟ್ಸ್ ಬ್ಯಾಟ್ರಿ ನಿಮ್ಗೆ 252 ID ಸರ್ಟಿಫೈಡ್ ಇದೆ. ಒಂದು 210 220 ಬರುತ್ತೆ ರೇಂಜ್ ಇನ್ ಈಕೋ ಮೋಡ್ ಅಲ್ಲಿ. 9.1 ಕಿಲೋವಾಟ್ಸ್ ಬ್ಯಾಟ್ರಿ ನಿಮ್ಗೆ 502 ಇದೆ. 500 ಕಿಲೋಮೀಟರ್. ಹೌದೌದು ನೋಡಿ, ಫಸ್ಟ್ ಟೈಮ್ 500 ಕಿಲೋಮೀಟರ್ ಒಂದು ಬೈಕ್. ಇವನ್ ಕಾರು ಸ್ವಲ್ಪ ಕಡಿಮೆ, ಆಕ್ಚುಲಿ ಕಾರು 300 400 ಈ ತರ ಇದೆ. ಸೊ ಬೈಕ್ 500 ಕಿಲೋಮೀಟರ್ ಅಂತ. ಇದು ಐಡಿಸಿ ರೇಂಜ್ ಇದೆ. ಪ್ರಾಕ್ಟಿಕಲಿ ಒಂದು 450 ಪಕ್ಕ ಬರುತ್ತೆ. ಸರ್ ಈಕೋ ಮೋಡ್ 40 ಸ್ಪೀಡ್ ಅಲ್ಲಿ ಬರುತ್ತೆ. 400 ಡ್ರೈವಿಂಗ್ ಮೋಡ್ಸ್ ಅಲ್ಲಿ ನಿಮ್ಗೆ ಈಕೋ, ನಾರ್ಮಲ್, ಸ್ಪೋರ್ಟ್ಸ್ ಅಂತ ಡ್ರೈವಿಂಗ್ ಮೋಡ್ಸ್ ಇದೆ. ಹಾಗಾಗಿ ಅದರಲ್ಲಿ ಈಕೋ ಮೋಡ್ ಅಲ್ಲಿ ಅವರು ID ಸರ್ಟಿಫೈಡ್ ಹೇಳಿದ್ದಾರೆ. ಲೈಕ್ ಈ ರೋಡ್ ಅಲ್ಲಿ ಅಂದ್ರೆ ನಿಮ್ಗೆ 500 ಹೇಳಿದಾರಲ್ಲ, ಬೇಡ 400 ಬರಲಿ, ಆರಾಮಾಗಿ ಬರುತ್ತೆ. ಈಸಿ 400 ಆರಾಮಾಗಿ ಬರುತ್ತೆ. ಎಕ್ಸ್ಪ್ಲೇನ್ ಮಾಡಿ ಸರ್, ಏನೇನಿದೆ ಸರ್. ಇದು ನಿಮ್ಗೆ 2 ಇದೆ. ಇನ್ನೊಂದು ಬರುತ್ತೆ, ಇದರಲ್ಲಿ ಡಿಸ್ಕ್ ಬರುತ್ತೆ ನೋಡಿ. ಇದು ರೋಸ್ಟಾರ್ ಎಕ್ಸ್ಪ್ರೆಸ್ ಇದು. ಇನ್ನೊಂದು ರೋಸ್ಟಾರ್ ಎಕ್ಸ್ ಅಂತ ಬರುತ್ತೆ, ಡಿಸ್ಕ್ ಬರಲ್ಲ, ನಾರ್ಮಲ್. ಅದು ಸೇಮ್ ಏನೇ. ಅದ್ರಲ್ಲಿ ನಿಮ್ಗೆ 2.5 3.5 4. ಈ ತರ ಬ್ಯಾಟ್ರಿ ವೇರಿಯಂಟ್ ಚೇಂಜ್ ಆಗುತ್ತೆ. ಅದ್ರ ಮೇಲೆ ರೇಂಜ್ ಡಿಪೆಂಡ್ ಆಗುತ್ತೆ. ಹೌದೌದು, ಆ ತರ. ಹೌದು ಸರ್. ಇದು ಇಲ್ಲಿದೆ ಬ್ಯಾಟ್ರಿ ನಿಮ್ಗೆ ಫುಲ್. ಇದು 4.5 ಕಿಲೋವಾಟ್ಸ್ ಬ್ಯಾಟ್ರಿ. ರೇಂಜ್ ನಾನು ಹೇಳಿದ್ನಲ್ಲ, 252 ID ಸರ್ಟಿಫೈಡ್ ಹೇಳ್ತಾರೆ. ಒಂದು 200 210 ವರೆಗೂ ಬರುತ್ತೆ ಈಕೋ ಮೋಡ್ ಅಲ್ಲಿ. ಚಾರ್ಜಿಂಗ್ ಟೋಟಲ್ ಇಲ್ಲಿದೆ 6 ಅವರ್ಸ್ ಆಗುತ್ತೆ ನಿಮ್ಗೆ ಫುಲ್ ಚಾರ್ಜ್ ಆಗ್ಲಿಕ್ಕೆ. ಬೂಟ್ ಸ್ಪೇಸ್ ಬರೋದಿಲ್ವಾ? ಬೂಟ್ ಸ್ಪೇಸ್ ಇದೆ ಸರ್. 3.5 ಲೀಟರ್ ಬೂಟ್ ಸ್ಪೇಸ್ ಇದೆ. ಒಂದು ನೀವು ಚಾರ್ಜರ್ ಇಡಬಹುದು. ಒಂದ್ ಸೆಕೆಂಡ್. ಇದು ಬೂಟ್ ಸ್ಪೇಸ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಒಂದು ಚಾರ್ಜರ್ ಕ್ಯಾರಿ ಮಾಡಬಹುದು. ಚಾರ್ಜರ್ ಇಡೋ ತೊಂದರೆ ಇಲ್ಲ. ಇದು ವೀಲ್ ವಿಡ್ತ್ ಎಲ್ಲ ಎಷ್ಟು? 17 ಇಂಚಸ್ 18 ಇಂಚಸ್ ಸರ್. ಇದು ವೀಲ್ಸ್ ನಿಮ್ಗೆ 110/80 18 ಇಂಚಸ್ ಬರುತ್ತೆ. ಇಲ್ಲೇ ನೋಡಿ ನಿಮ್ಗೆ ವೀಲ್ ಸೈಜ್ ಬರುತ್ತೆ 80/9 and 100. ರೇಂಜ್ ಸ್ವಲ್ಪ ಜಾಸ್ತಿ. ಹೌದು. ಮತ್ತೆ ಇದಕ್ಕೆ ಬ್ರೇಕ್ ಬೈ ವೈರಸ್ ಅಂತ ಇದೆ. ಜನರೇಷನ್ 3 ಅಲ್ಲಿ ನಿಮ್ಗೆ ಬ್ರೇಕ್ ಬೈ ವೈರ್ ಅಂತ ಒಂದು ಸಿಸ್ಟಮ್ ಇದೆ. ಹಾಗೆ ನೀವು ಬ್ರೇಕ್ ಅಪ್ಲೈ ಮಾಡಿದಾಗೆಲ್ಲ ರೀಜನರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ, ರೇಂಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೌದೌದು. ಎಕ್ಸೈಟರ್ ನೀವು ಸ್ವಲ್ಪ ರಿವರ್ಸ್ ಆಂಟಿ ಕ್ಲಾಕ್ ಉಲ್ಟಾ ರಿವರ್ಸ್ ಮಾಡಿದ್ರೆ ಆಗ್ತಾ ಇತ್ತು. ಇವಾಗ ಬ್ರೇಕ್ ಅಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಹೌದು. ಇದು ನೋಡಿ, ಇವಾಗ 27% ಚಾರ್ಜ್ ಇದೆ. 38 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಇದು 100% ಚಾರ್ಜ್ ಆದ್ರೆ ನಿಮ್ಗೆ 200 ಅಬೌವ್ ತೋರಿಸುತ್ತೆ ಈಕೋ ಮೋಡ್ ಅಲ್ಲಿ. ಟೋಟಲ್ ಕಿಲೋಮೀಟರ್ ಎಷ್ಟಿದೆ. ಪಾರ್ಕಿಂಗ್ ಇದೆ. ಈಗ ಸೈಡ್ ಸ್ಟ್ಯಾಂಡ್ ತೆಗೆದ್ರೆ ನೀವು ಕೂತ್ಕೊಳ್ಳಿ, ಬೇಕಾದ್ರೆ ಬ್ರೇಕ್ ಅಪ್ಲೈ ಮಾಡಿ ರೆಡ್ ಬಟನ್ ಒಂದ್ಸತಿ ಪ್ರೆಸ್ ಮಾಡಿ. ನಿಮಗೆ ಪಾರ್ಕಿಂಗ್ ಇರೋದು ನಾರ್ಮಲ್ ಮಾಡಬಾರ್ದು. ಇವಾಗ ಮೋಟರ್ ಆನ್ ಆಗಿದೆ. ಈಗ ನಾರ್ಮಲ್ ಅಂದ್ರೆ ನಿಮಗೆ ಮೋಟರ್ ಆನ್ ಆಗಿದೆ ಅಂತ. ಬ್ರೇಕ್ ಫುಲ್ ಬಿಟ್ಬಿಟ್ಟು ಎಸೆಡ್ ಟೋಟಲ್ ಮಾಡಿ ಮುಂದೆ ಮೂವ್ ಆಗುತ್ತೆ ಗಾಡಿ. ಇದು ನಿಮಗೆ ಮೋಡ್ ಚೇಂಜ್ ಬಟನ್. ಇದು ನಾರ್ಮಲ್ ಮೋಡ್ ಇದೆ. ಇದು ನಿಮ್ಗೆ ಈ ಕಡೆ ಪುಷ್ ಮಾಡಿದ್ರೆ ಈಕೋ ಮೋಡ್ ಆಕ್ಟಿವೇಟ್ ಆಗುತ್ತೆ. ಮತ್ತೆ ನಿಮ್ಗೆ ನಾರ್ಮಲ್ ಮೋಡ್, ಸ್ಪೋರ್ಟ್ ಮೋಡ್ ಆಕ್ಟಿವೇಟ್ ಆಗುತ್ತೆ. 3 ಮೋಡ್ಸ್ ಇದೆ: ಈಕೋ, ನಾರ್ಮಲ್, ಸ್ಪೋರ್ಟ್ಸ್. ರಿವರ್ಸ್ ಇದೆ. ಒಂದು ನಿಮಿಷ ಬನ್ನಿ. ಇಲ್ಲಿ ರಿವರ್ಸ್ ಅಂತ ಬಟನ್ ಇದೆ ನೋಡಿ. ಈ ಆರ್ ಬಟನ್ ಪ್ರೆಸ್ ಮಾಡಿ ಎಕ್ಸೆಲ್ ಉಲ್ಟಾ ಕೊಡಿ. ಸೈಡ್ ಸ್ಟ್ಯಾಂಡ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಮೋಡ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಓಕೆ. ನಿಮ್ಗೆ ಇವಾಗ ಟೋಟಲ್ ಎಕ್ಸೈಡ್ ಕೊಟ್ಟರೆ ಮುಂದೆ ಮೂವ್ ಆಗಲ್ಲ ಗಾಡಿ. ಓಕೆ. ಹೌದೌದು.
ಈ ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಸಿರ್ತೀವಿ, ಮಕ್ಕಳು ನೋಡಿದ್ರೆ ಎಕ್ಸ್ಟೆಂಡ್ ಕೊಟ್ರೆ ಮೂವ್ ಆಗ್ಬಿಡುತ್ತೆ. ನಮ್ಗೆ ಇದು ಸೈಡ್ ಸ್ಟ್ಯಾಂಡ್ ತಗಿಲ್ಲ ಅಂದ್ರೆ ಗಾಡಿ ಆನ್ ಆಗಲ್ಲ, ಮೋಟರ್ ಆನ್ ಆಗಲ್ಲ. ಸೈಡ್ ಸ್ಟ್ಯಾಂಡ್ ಸೆನ್ಸಾರ್. ಸೊ ಅದು ಬಿಟ್ಟರೆ ಏನಿದೆ ಸರ್ ಬೇರೆ ಸ್ಪೆಷಲಿ? ಸರ್ ಅದೇ ಟಾಪ್ ಸ್ಪೀಡ್ ನಿಮಗೆ 125 ಹೋಗುತ್ತೆ. 125 ಯಾವುದು ಇದು ರೋಸ್ಟಾರ್ 2.5 ಎಲ್ಲ ನಿಮಗೆ ಕಮ್ಮಿ ಬರುತ್ತೆ. ನಾನು 4.5 9.1 ಕಿಲೋಮೀಟರ್ ಇದೆಲ್ಲ 125 ಹೋಗುತ್ತೆ ನಿಮಗೆ. ರೋಸ್ಟಾರ್ ಎಕ್ಸ್ ಹೇಳಿದ್ನಲ್ಲ ಅದು ನಿಮಗೆ 118 ಹೋಗುತ್ತೆ ಸ್ಪೀಡ್. 118 ಇದು 125. ಎಕೋ ಮಾಡಿದ್ರೆ 40 ಕಿಲೋಮೀಟರ್ ಸ್ಪೀಡ್ ಅಷ್ಟೇನಾ? ಶೆಫ್ ಎಕೋ ಅಂದ್ರೆ 40, ನಾರ್ಮಲ್ 80, ಸ್ಪೋರ್ಟ್ಸ್ ಮೋಡಲ್ ನಿಮಗೆ 120 ಬರುತ್ತೆ ಆ ತರ. ಓಕೆ ಸ್ನೇಹಿತರೆ, ಫೈನಲ್ ಆಗಿ ಗಾಡಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಗಾಡಿ ವಾರಂಟಿ ಎಷ್ಟು ಬರುತ್ತೆ? ಸೊ ಅದು ಬೇಕೇ ಬೇಕು. ಯಾಕಂದ್ರೆ ಯಾವುದೇ ಒಂದು ಗಾಡಿ ತಗೊಂಡ್ರೆ ವಾರಂಟಿ ಇದ್ರೇನೆ ಒಂದು ಟ್ರಸ್ಟ್. ಅಂದ್ರೆ ಅಟ್ಲೀಸ್ಟ್ ಇಷ್ಟು ವರ್ಷ ಬ್ಯಾಟ್ರಿ ವಾರಂಟಿ ಇದ್ರೆ ಆರಾಮಾಗಿ ಓಡಿಸಬಹುದು ಅನ್ನೋ ನಂಬಿಕೆ ಬರುತ್ತೆ. ಸರ್ ಇದು ಬ್ಯಾಟ್ರಿ ವಾರಂಟಿ ಎಸ್ಪೆಷಲಿ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ? ಸರ್ ಕಂಪ್ನಿ ನಿಮಗೆ ಡಿಫಾಲ್ಟ್ 3 ಇಯರ್ಸ್ 50,000 ಕಿಲೋಮೀಟರ್ ವ್ಯಾರಂಟಿ ಕೊಟ್ಟಿರ್ತಾರೆ. ಬ್ಯಾಟ್ರಿ ಹೌದು. ಸೊ ಬೇರೆ ಡಿಸ್ಪ್ಲೇ ಹಾಕ್ಬೋದು, ಮತ್ತೆ ಮೋಟರ್, ಚಾರ್ಜರ್, ಹೆಡ್ ಯೂನಿಟ್ ಗೆಲ್ಲ ನಿಮಗೆ ವ್ಯಾರಂಟಿ ಇರುತ್ತೆ 3 ಇಯರ್ಸ್. ಲೈಕ್ ನಿಮ್ ಬ್ಯಾಟ್ರಿ 3 ಇಯರ್ಸ್ ಅಂದ್ರೆ ನಿಮಗೆ 3 ಇಯರ್ಸ್ ಇರಲ್ಲ, ನೀವು ಎಕ್ಸ್ಟೆಂಡ್ ವಾರಂಟಿ ತಗೋಬಹುದು. ಲೈಕ್ 1 ಇಯರ್ ಟೈಮ್ ಇರುತ್ತೆ. ನೀವು ಪರ್ಚೇಸ್ ಮಾಡಿ ಡೆಲಿವರಿ ಯಾವಾಗ ತಗೋತಾರೋ ಡೆಲಿವರಿಯಿಂದ 1 ಇಯರ್ ಟೈಮ್ ಇರುತ್ತೆ. ಅಲ್ಲಿವರೆಗೂ ನೀವು ಅಷ್ಟೊಳಗಡೆ ನೀವೇನಾದ್ರೂ 8 ಇಯರ್ಸ್ ಆರ್ 80,000 ಕಿಲೋಮೀಟರ್, 8 ಇಯರ್ಸ್ ಆರ್ 1 lakh ಕಿಲೋಮೀಟರ್, 8 ಇಯರ್ಸ್ ಆರ್ 1,25,000 ಕಿಲೋಮೀಟರ್ ನಿಮಗೆ ವ್ಯಾರಂಟಿ ಕೊಡ್ತಾರೆ. ನೀವು ನಿಮ್ದು ಯೂಸೇಜ್ ಮೇಲೆ ನಿಮ್ದು ತುಂಬಾ ಯೂಸ್ ಮಾಡ್ತೀರಾ ಅಂದ್ರೆ ನೀವು ತಗೋಬಹುದು, ಎಕ್ಸ್ಟೆಂಡ್ ವಾರಂಟಿ ನೀವು ತಗೋಬಹುದು. ಸೊ ಅಂದಾಜು ಸರ್ ಇವಾಗ 500 ಕಿಲೋಮೀಟರ್ ಹೇಳಿದ್ರಲ್ಲ ಲಾಸ್ಟ್ ಟಾಪ್ ವೇರಿಯಂಟ್ 9.1 ಕಿಲೋಮೀಟರ್ ಬ್ಯಾಟ್ರಿ. ಸೊ ಎಷ್ಟಾಗ್ಬೋದು ಅಂದ್ರೆ ಪ್ರೈಸ್ ವೇರಿ ಆಗುತ್ತೆ ಅಂತ ಹೇಳೋದು? ಹೌದು, 2,17,000 ಈ ತರ ಎಲ್ಲ ಇದೆ ಸರ್. ಇವಾಗ 2,17,000 ಇದೆ ನಿಮ್ಗೆ. ಅದು ಅವೇರೆ ಆಗ್ತಾ ಇರುತ್ತೆ ಸರ್ ಆ ತರ. ಸೊ ಇದು ಈಗ 250 ರೇಂಜ್, 252 ರೇಂಜ್ ನಿಮ್ಗೆ 1,47,000 ಇದೆ. 1,47,000 ಅಂದ್ರೆ ಏನ್ ನಾವು ಮುಂಚೆ ಓಲಾ S1 Pro ತಗೋತಾ ಇದ್ವು ಅದೇ ನಿಮ್ಗೆ 4 ಕಿಲೋವಾಟ್ಸ್ ಏನಿದೆ ಇವಾಗ ಅದು 4.5 ಕಿಲೋವಾಟ್ಸ್ ಅಲ್ಲಿ ನೀವು ಇದನ್ನ ತಗೋಬಹುದು. ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ಲ ಓವರ್ ಆಲ್ ಗಾಡಿ. ಸೊ ಗಾಡಿ ಒಂದು ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಲುಕ್ ಚೆನ್ನಾಗಿದೆ, ಮತ್ತೆ ರೇಂಜ್ ತುಂಬಾ ಇಷ್ಟ ಆಯ್ತು. ಈ ತರ ಒಂದು ಬೈಕು ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ರ್ಯಾಪಿಡೋ ಈ ತರ ಯಾರು ಓಡಿಸ್ತಾರೋ ಸೊ ಅಂತವ್ರಿಗಂತೂ ಸೂಪರ್ ಆಗಿರುತ್ತೆ ಈ ಬೈಕು. ಸೊ ಈ ಬೈಕ್ ನೋಡಿ ಕುತ್ಕೊಳ್ಳೋಕ್ಕೂ ಅಷ್ಟೇ ಕಂಫರ್ಟ್ ಆಗಿದೆ. ಸೊ ತುಂಬಾ ಹೈಟ್ ಇರೋರಿಗೆ ತುಂಬಾ ಚಿಕ್ಕದು ಅಂತ ಅನ್ಸಲ್ಲ, ಅಥವಾ ತುಂಬಾ ಕುಳ್ಳ ಇರೋರಿಗೆ ಕಾಲು ಇಟ್ಕೋದಿಲ್ಲ ಅಂತ ಅನ್ಸಲ್ಲ. ನೋಡಿ ನಾರ್ಮಲ್ ಫುಲ್ ಕಾಲು ಊರಿದೀನಿ, ತುಂಬಾ ಕುಳ್ಳ ಇದೆ ಅಂದ್ರೆ ಅಟ್ಲೀಸ್ಟ್ ಹಿಂಗಾದ್ರೂ ಕುತ್ಕೋಬಹುದು. ಸೊ ಕಂಫರ್ಟ್ ಆಗಿದೆ. ಎಸ್ಪೆಷಲಿ ಈ ಗಾಡಿ ಯಾರ್ಯಾರು ಸ್ವಿಗ್ಗಿ ಓಡಿಸೋದು, ಮತ್ತೆ ಝೊಮ್ಯಾಟೊ ಓಡಿಸೋದು, ರ್ಯಾಪಿಡೋ ಓಡಿಸೋರು, ಮತ್ತೆ ಈಗ ಓಲಾ, ಕೆಲವರೆಲ್ಲ ಓಲಾ ಯೂಸ್ ಮಾಡ್ಕೊಂಡು ಓಲಾ S1 Pro ಯೂಸ್ ಮಾಡ್ಕೊಂಡು ಓಡಿಸ್ತಾ ಇದ್ರು. ಬಟ್ ಅದೇನ್ ಮಾಡ್ಬೇಕು, ಅವ್ರು ಚಾರ್ಜ್ ಮಾಡ್ಕೋಬೇಕಾಯ್ತು ಮತ್ತೆ. ಯಾಕೆಂದ್ರೆ ಒಂದು 100-150 ಕಿಲೋಮೀಟರ್ ಓಡಿಸ್ತಿದ್ದಂಗೆ ಮತ್ತೆ ಚಾರ್ಜ್ ಮಾಡ್ಕೋಬೇಕಾಯ್ತು. ಬಟ್ ಇದು ಒಂದ್ಸಲ ರಾತ್ರಿ ಚಾರ್ಜ್ ಮಾಡ್ಕೊಂಡು ಬೆಳಿಗ್ಗೆ ಹೊರಟ್ರೆ ಕೊನೆಗೆ ರಾತ್ರಿವರೆಗೂ ಓಡಿಸಿ ಮನೆಗೆ ಹೋಗ್ಬೋದು. ಸೊ ಆ ತರ ಒಂದು ಕಂಫರ್ಟಬಲ್ ಬೈಕು. ಬಟ್ ಇದು ಇನ್ನೇನು ಸದ್ಯದಲ್ಲೇ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಈಗ ಲಾಂಚ್ ಆಗಿರೋದ್ರಿಂದ ಇನ್ನೊಂದು 15 ತಿಂಗಳಲ್ಲಿ ಡೆಲಿವರಿ ಸ್ಟಾರ್ಟ್ ಆಗ್ಬೋದು. ಸೊ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಸೊ ರಾಜಾಜಿನಗರ ಶೋರೂಮ್ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ನಿಮ್ಗೆ ಈ ಗಾಡಿ ಇಷ್ಟ ಆಯ್ತು ಅಂದ್ರೆ ಸೊ ಪರ್ಚೇಸ್ ಮಾಡ್ಬೋದು. ಹಾಯ್ ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ನ್ಯೂ ಕಮರ್ಸ್ಗೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆನ್ಸರ್ ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.